ಈಗ 9ನೇ ತರಗತಿಯ ಅಲ್ಲಮ್ಮನ ವಚನ ಇದನ್ನು ಬರೆದವರು ಅಲ್ಲಮ ಪ್ರಭು. ಇದರ ಬಗ್ಗೆ ವಿಸ್ತಾರವಾಗಿ ಹೇಳುತ್ತೇನೆ. ಅಲ್ಲಮ ಪ್ರಭು ಇವರು ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಇವರು ಸತ್ಯ ಶೋಧನೆಯನ್ನು ತನ್ನ ಜೀವನದ ಗುರಿಯಾಗಿರಿಸಿಕೊಂಡಿದ್ದ ತತ್ವಜ್ಞಾನಿ. 12ನೇ ಶತಮಾನದಲ್ಲಿ ಬಸವಣ್ಣನವರು ನೇತೃತ್ವದಲ್ಲಿ ಹುಟ್ಟಿದ ಶರಣರ ಚಳುವಳಿಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು. ಇವರ ಅಂಕಿತನಾಮ ಗುಹೇಶ್ವರ ಎಂಬುದಾಗಿದೆ. ಇವರು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವೆ ಎಂಬುದು ಇವರ ಹುಟ್ಟೂರಾಗಿದೆ. ಇವರು ತಮ್ಮ ಬಾಳಿನ ಕೊನೆಯ ದಿನಗಳನ್ನು ಶ್ರೀಶೈಲದ ಕದಳೀವನದಲ್ಲಿ ಕಳೆದರೆಂದು ಹೇಳಲಾಗುತ್ತದೆ. ಈ ಅಲ್ಲಮನ ವಚನದಲ್ಲಿ ಲೋಕದ ಸೃಷ್ಟಿಯಲ್ಲಿ ಮೇಲುನೋಟಕ್ಕೆ ಸಂಬಂಧವಿಲ್ಲದಂತೆ ಕಾಣುವ ವಿಷಯಗಳು ಆಳದಲ್ಲಿ ಬಿಡಿಸಲಾಗದ ಸಂಬಂಧವನ್ನು ಬೆಸೆದುಕೊಂಡಿರುತ್ತದೆ. ಅಂದರೆ ಮೇಲುನೋಟಕ್ಕೆ ಅದು ಸಂಬಂಧದಂತೆ ಕಾಣಿಸುವುದಿಲ್ಲ, ಆದರೆ ಆಳವಾಗಿ ನೋಡಿದಾಗ ಅದರಲ್ಲಿ ಸಂಬಂಧ ಬೆಸೆದುಕೊಂಡಿರುತ್ತದೆ. ಅಂದರೆ ಎಲ್ಲಿಯೋ ಹುಟ್ಟಿದ ಬೆಳೆದ ವಸ್ತುವೊಂದು ಮತ್ತೆಲ್ಲಿಯೋ ಹುಟ್ಟಿ ಬೆಳೆದವರೊಂದಿಗೆ ಬಾಂಧವ್ಯ ಬೆಳೆಸಿದುಕೊಳ್ಳುತ್ತವೆ ಎನ್ನುವುದು ವಿಸ್ಮಯದ ಸಂಗತಿ. ಇದನ್ನು ಈ ವಚನದಲ್ಲಿ ವ್ಯಕ್ತಪಡಿಸಿದ್ದಾರೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಅಂದರೆ ಮಾಮರ ಎಲ್ಲಿಯೋ ಒಂದು ಮಾವಿನ ಮರ ಹುಟ್ಟಿರುತ್ತದೆ, ಅದರಲ್ಲಿರುವ ಪಕ್ಷಿ ಕೋಗಿಲೆಯಾಗಿದೆ. ಎತ್ತಣದತ್ತ ಸಂಬಂಧವಯ್ಯ, ಅಂದರೆ ಈ ಕೋಗಿಲೆಗೂ ಹಾಗೂ ಮಾವಿನ ಮರಕ್ಕೂ ಎಂತಹ ಸಂಬಂಧ. ಈ ಕೋಗಿಲೆ ಏನು ಮಾಡುತ್ತದೆ? ಮಾವಿನ ಮರದ ಚಿಗುರನ್ನು ತಿಂದು ಇಂಪಾಗಿ ಹಾಡುತ್ತದೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದೆಂಥ ಸಂಬಂಧವಯ್ಯ ಎನ್ನುವುದರ ಅರ್ಥವಾಗಿದೆ. ಬೆಟ್ಟದ ಮೇಲಿನ ನೆಲ್ಲಿಕಾಯಿ, ನೆಲ್ಲಿಕಾಯಿ ಮರ ಎಲ್ಲಿರುತ್ತದೆ? ಬೆಟ್ಟದ ಮೇಲೆ ಇರುತ್ತದೆ. ಅದಕ್ಕೆ ಸಮುದ್ರದೊಳಗನ ಉಪ್ಪು. ಬೆಟ್ಟದ ನೆಲ್ಲಿಕಾಯಿ, ಸಮುದ್ರದೊಳಗಣ ಉಪ್ಪು ಇವೆರಡು ಸೇರಿಸಿ ತಿನ್ನುವುದರಿಂದ ತುಂಬ ರುಚಿಯಾಗಿರುತ್ತದೆ. ಹಾಗಾಗಿ ಇಲ್ಲಿ ಅಲ್ಲಮ ಪ್ರಭು ಹೇಳುವುದೇನೆಂದರೆ, ಬೆಟ್ಟದ ನೆಲ್ಲಿಕಾಯಿ ಮತ್ತು ಸಮುದ್ರದ ಉಪ್ಪಿಗೆ ಎಂಥ ಸಂಬಂಧ, ಎತ್ತಣದೆಂಥ ಸಂಬಂಧವಯ್ಯ, ಇವೆರಡರ ಸಂಬಂಧ ಎಂತಹದ್ದು ಎಂದು ಹೇಳುತ್ತಾನೆ. ಗುಹೇಶ್ವರ ಲಿಂಗಕ್ಕೆಯೂ ಎನೆಗೆಯೂ ಎತ್ತಣಿದೆತ್ತ ಸಂಬಂಧವಯ್ಯ, ಅಂದರೆ ಗುಹೇಶ್ವರನಾದ ಈಶ್ವರನಿಗೂ ನನಗೂ ಎಂತಹ ಸಂಬಂಧ. ಈ ಗುಹೇಶ್ವರ ಈಶ್ವರನ ಈ ಲಿಂಗಕ್ಕೂ ನನಗೂ ಅಂಥದ್ದೇ ಸಂಬಂಧ ಎಂದು ಹೇಳುವುದರಲ್ಲಿ ಈ ವಚನದ ಸಾರಾಂಶವಾಗಿದೆ. ಇಲ್ಲಿ ಅಲ್ಲಮ ಪ್ರಭುವು ಅವರ ಅಂಕಿತನಾಮ ಗುಹೇಶ್ವರವಾಗಿದೆ. ಅಲ್ಲಮನ ವಚನದಲ್ಲಿ ಹೇಳಿರುವಂತೆ ಕೋಗಿಲೆಗೂ ಮತ್ತು ಮಾವಿನ ಮರಕ್ಕೂ ಹಾಗೂ ನೆಲ್ಲಿಕಾಯಿ ಮತ್ತು ಸಮುದ್ರದೊಳಗಿನ ಉಪ್ಪಿಗೆ ಇರುವಂತಹ ಸಂಬಂಧವಂದಂತೆ ಗುಹೇಶ್ವರ ಮತ್ತು ಅಲ್ಲಮ ಪ್ರಭುವಿನ ಸಂಬಂಧವಾಗಿದೆ ಎನ್ನುವುದು ಇಲ್ಲಿ ತಿಳಿಸಿಕೊಡಲಾಗಿದೆ. ಇದು ಅಲ್ಲಮ ಪ್ರಭುವಿನ ಅಲ್ಲಮನ ವಚನದ ಸಾರಾಂಶವಾಗಿದೆ.